ಹೇಳಿ ಸಂತೋಷ. ಯಾಕಂದ್ರೆ ನಾನು ಇದ್ದಂತ ಒಂದು ಅಷ್ಟು ವಾರಗಳಲ್ಲಿ ನಾನು ಯಾರ್ದಾದ್ರೂ ಫ್ಯಾನ್ ಆಗಿದ್ರೆ ಅದು ಜಗದೀಶ್ ಸರ್ ಮಾತ್ರ. ನಾನು ಟಿವಿ ಬಂದ ಮಿಮಿಕ್ರಿ ಅಮ್ಮ ಇದ್ದಾಳೆ ಹಾಕೊಂಡು ಸಾಯಂಕಾಲ ಮನೆಗೆ ಹೋದ್ರೆ 2 ಸರ್ ಎಲ್ಲ ಇಂಟರ್ವ್ಯೂಲ್ಲೂ ಹೇಳ್ಬಿಡ್ತಾರೆ. ಫ್ಯಾನು. ಯಾಕಂದ್ರೆ ಅಷ್ಟು ಈಸಿಯಾಗಿ ಅಷ್ಟು ಒಂದು ರೆಕಾರ್ಡ್ ಆಗಿ ಒಂದು ಖಡಕ್ ಆಗಿ ಒಂದು ಡೈಲಾಗ್ ಸ್ಪೀಚ್ ಐತಲ್ಲ, ಅದು ಯಾರಿಗೂ ಬರಲ್ಲ, ಸಮಯಕ್ಕೆ ತಕ್ಕಂಗೆ ಅದನ್ನ ಅವ್ರು ಮಾಡ್ತಾ ಇದ್ರು. ತುಂಬಾ ಇದನ್ನ ಇರ್ಬೇಕಾಗಿತ್ತು, ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದು ಕಾರಣಾಂತರಗಳಿಂದ ಆಗಿಲ್ಲ, ಬಟ್ ನಾವಂತೂ ಮರೆಯಂಗಿಲ್ಲ. ಮಜಾ ಮಜಾ ಬರ ಅಂತ ಹೇಳಿ ಸಂತೋಷ. ಯಾಕಂದ್ರೆ ನಾನು ಇದ್ದಂತ ಒಂದು ಅಷ್ಟು ವಾರಗಳಲ್ಲಿ ನಾನು ಯಾರ್ದಾದ್ರೂ ಫ್ಯಾನ್ ಆಗಿದ್ರೆ ಅದು ಜಗದೀಶ್ ಸರ್ ಮಾತ್ರ. ನಾನು ಟಿವಿ ಬಂದ ಮಿಮಿಕ್ರಿ ಅಮ್ಮ ಇದ್ದಾಳೆ ಹಾಕೊಂಡು ಸಾಯಂಕಾಲ ಮನೆಗೆ ಹೋದ್ರೆ 2 ಸರ್ ಎಲ್ಲ ಇಂಟರ್ವ್ಯೂಲ್ಲೂ ಹೇಳ್ಬಿಡ್ತಾರೆ. ಫ್ಯಾನು. ಯಾಕಂದ್ರೆ ಅಷ್ಟು ಈಸಿಯಾಗಿ ಅಷ್ಟು ಒಂದು ರೆಕಾರ್ಡ್ ಆಗಿ ಒಂದು ಖಡಕ್ ಆಗಿ ಒಂದು ಡೈಲಾಗ್ ಸ್ಪೀಚ್ ಐತಲ್ಲ, ಅದು ಯಾರಿಗೂ ಬರಲ್ಲ, ಸಮಯಕ್ಕೆ ತಕ್ಕಂಗೆ ಅದನ್ನ ಅವ್ರು ಮಾಡ್ತಾ ಇದ್ರು. ತುಂಬಾ ಇದನ್ನ ಇರ್ಬೇಕಾಗಿತ್ತು, ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದು ಕಾರಣಾಂತರಗಳಿಂದ ಆಗಿಲ್ಲ, ಬಟ್ ನಾವಂತೂ ಮರೆಯಂಗಿಲ್ಲ. ಮಜಾ ಮಜಾ ಬರ ಅಂತ